ಕಾಂಟ್ರವರ್ಸಿಗಳ ಸರದಾರ, ಬಾಯಿಗೆ ಯಾರಿಂದಲೂ ಬೀಗ ಹಾಕ್ಲಿಕ್ಕೆ ಸಾಧ್ಯವಾಗದ ಧೀರ, ಮಾತಿನಿಂದಲೇ ಪೆಟ್ಟು ತಂದ ವೀರ. ಈ ರೀತಿಯ ಕಾಮೆಂಟ್ ಅನ್ನ ನೀವು ನೆಗೆಟಿವ್ ಆಗಿ ಸ್ವೀಕರಿಸ್ತೀರಾ, ಪಾಸಿಟಿವ್ ಆಗಿ ಸ್ವೀಕರಿಸ್ತೀರಾ, ಯಾವ ರೀತಿ ಗಮನಿಸ್ತೀರಾ? ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಾಕ್ ಸ್ವಾತಂತ್ರ್ಯ ಅಂತಕ್ಕಂಥದ್ದಿದೆ. ಅದು ಪ್ರತಿಯೊಬ್ಬರು ಕೂಡ ಅವರ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಅವರೆಲ್ಲರೂ ಕೂಡ ಸ್ವತಂತ್ರರಿದ್ದಾರೆ. ಅವರ ಭಾವನೆಗಳಿಗೆ ನಾನು ಗೌರವವನ್ನ ಸಲ್ಲಿಸ್ತೇನೆ. ನೋಡಿ, ಒಬ್ರು ಕಾಂಟ್ರವರ್ಸಿ ಅಂತ ಕರಿಬಹುದು, ಇನ್ನೊಬ್ರು ಸತ್ಯ ಹೇಳಿದ್ದಾರೆ ಅಂತ ಹೇಳ್ಬೋದು, ಇನ್ನೊಬ್ರು ಅಸತ್ಯ ಹೇಳಿದ್ದಾರೆ ಅಂತ ಹೇಳ್ಬೋದು. ಸತ್ಯ ಹೇಳಿದಾಗ ಅದು ಬಹಳ ಕಹಿ ಇರುತ್ತೆ ಎಲ್ರಿಗೂ ಕೂಡ. ಹಾಗಾಗಿ ಆ ಕಹಿಯಾದದ್ದನ್ನ ನಾವು ಅದು ಕಾಂಟ್ರವರ್ಸಿ ಅಂತ ಹೇಳಿ ಭಾವನೆ ಮಾಡಿಕೊಂಡ್ರೆ ಏನೋ, ಯಾವತ್ತೂ ಕೂಡ ನೀವು ನಾಲಿಗೆಗೆ ಕಹಿ ಆಗಿರ್ತಕ್ಕಂಥ ಪದಾರ್ಥ ಸ್ವೀಕಾರ ಮಾಡಿದಾಗಲೇ ನಿಮ್ಮ ಆರೋಗ್ಯಕ್ಕೆ ಹಾನಿಕರ ಆಗದೇ ಇರತಕ್ಕಂಥದ್ದು. ಅದು ಆರೋಗ್ಯಕ್ಕೆ ಒಳ್ಳೆಯದು. ಕಹಿ ಮಾತ್ರ ಕಹಿ ತಾನೆ. ನಿಮ್ಮ ಆರೋಗ್ಯ ಉತ್ತಮ ಆಗಬೇಕು ಅಂದ್ರೆ ಕಹಿ ಮಾತ್ರ ತಗೊಳ್ಳೇಬೇಕು. ಹಾಗಾಗಿ ಈ ಕಹಿ ಮಾತುಗಳು ಕೂಡ ಸಮಾಜದ ಒಳತಿಗಾಗಿ ಹೇಳಿದಾಗ ಅದನ್ನ ಸಮಾಜ ಸ್ವೀಕಾರ ಮಾಡುತ್ತೆ ಅಂತ ವಿಶ್ವಾಸ ನನಗಿದೆ. ನಿಮ್ಮ ರಾಜಕೀಯ ವಿರೋಧಿಗಳು ಅಥವಾ ವಿರೋಧ ಪಕ್ಷದವರು ನಿಮ್ಮನ್ನ ಜಗಳಗಂಟ ಅಂತ ಕರೀತಿದ್ದಾರೆ. ಹಾಗೆ ನಿಮ್ಮದೇ ಪಕ್ಷದ ಕೆಲವರು ಕಾರ್ಯಕರ್ತರು ಹಾಗೆ ನಾಯಕರು ಹೇಳ್ತಿದ್ದಾರೆ, ಒಂದ್ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರುವ ಬಿಜೆಪಿಯ ಯತ್ನಾಳ್ ಮಾದರಿಯ ರಾಜಕಾರಣಿ ಅಂತ. ನೋಡಿ, ನಾನು ಯಾವತ್ತೂ ಕೂಡ ಸುಳ್ಳು ಹೇಳೋದಿಲ್ಲ. ನನ್ನ ರಾಜಕೀಯ ಜೀವನದಲ್ಲಿ ನಾನು ನನ್ನ ಸ್ವಂತಕ್ಕೆ ಇದುವರೆಗೂ ಒಂದೇ ಒಂದು ಸುಳ್ಳು ಹೇಳಿರ್ತಕ್ಕಂಥ ನಿದರ್ಶನ ಯಾರಾದ್ರೂ ಹೇಳಿ ನನ್ನ ಸ್ವಂತಕ್ಕೆ. ಬೇರೆಯವ್ರಿಗೆ ಬೇಕಾದ್ರೆ ಸುಳ್ಳು ಹೇಳಿರ್ತೀನಿ. ಯಾರಿಗಾರು ಒಂದು ಒಳ್ಳೇದಾಗ್ಲಿ ಅನುಕೂಲ ಅಂತ ಹೇಳಿದ್ರೆ ನಾನು ಅವ್ರಿಗೋಸ್ಕರ ಸುಳ್ಳು ಹೇಳಿರ್ತೇನೆ. ಆದರೆ ನನ್ನ ಸ್ವಂತಕ್ಕೆ, ನನ್ನ ರಾಜಕಾರಣಕ್ಕೆ ಅಥವಾ ಯಾವುದೇ ಒಂದು ಗಳಿಕೆಗೆ ನನ್ನ ಜೀವಮಾನದಲ್ಲಿ ಇದುವರೆಗೂ ಒಂದು ಸುಳ್ಳನ್ನು ನಾನು ಹೇಳಿಲ್ಲ. ಅದರಿಂದ ಸುಳ್ಳು ಹೇಳದೇ ಇದ್ದಾಗ, ಸತ್ಯ ಹೇಳಿದಾಗ ಕೆಲವು ಬಾರಿ ಅದು ಇರಿಸುಮುರುಸು ಆಗ್ತದೆ. ಪಕ್ಷಕ್ಕೂ ಆಗ್ತದೆ, ಸರ್ಕಾರಕ್ಕೂ ಆಗ್ತದೆ, ಇನ್ನೊಬ್ಬರಿಗೂ ಆಗ್ತದೆ. ನಾನು ಅದಕ್ಕೆಲ್ಲ ಬೆಲೆ ಕೊಡೋನೇ ಅಲ್ಲ. ಸತ್ಯವನ್ನ ನಿರ್ಭೀತಿಯಿಂದ ಸದಾಕಾಲ ಹೇಳುವಂಥದ್ದು ನನ್ನ ಜಾಯಮಾನ. ಸಚಿವ ಸ್ಥಾನದಿಂದ ನಿಮ್ಮನ್ನ ತೆಗೆದುಹಾಕಿದ ನಂತರದಲ್ಲಿ ನಿಮ್ಮನ್ನ ಪೆಟ್ಟು ಬಿದ್ದ ಹುಲಿ ಅಂತ ಹೇಳಿ ಕೆಲವರು ಕರೀತಾ ಇದ್ದಾರೆ. ಸರ್, ಎಲ್ರಿಗೂ ಗೊತ್ತಿರೋ ಹಾಗೆ ಪೆಟ್ಟು ಬಿದ್ದ ಹುಲಿ ಸುಮ್ಮನೆ ಕೂರೋದಿಲ್ಲ. ಏನೋ ಒಂದು ಕ್ಯಾಲ್ಕುಲೇಷನ್ ನಡೀತಾ ಇರುತ್ತೆ. ಸದ್ಯಕ್ಕೆ ರಾಜಣ್ಣ ಅವರ ಮನಸ್ಸಿನಲ್ಲಿ ಏನ್ ಕ್ಯಾಲ್ಕುಲೇಷನ್ ನಡೀತಾ ಇದೆ? ನನ್ನ ಇದರಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ, ಯಾವತ್ತೂ ನಾನು ಅಧಿಕಾರ ಹುಡುಕೊಂಡು ಹೋದವನಲ್ಲ. ಯಾವುದೇ ಅಧಿಕಾರ ನನಗೆ ಬಂದಾಗ ಅಧಿಕಾರವನ್ನ ಜನರಿಗೆ ಬಳಕೆ ಮಾಡಿದ್ದೇನೆ. ಅದರಿಂದ ನನಗೆ ವಿಶ್ವಾಸ ಮತ್ತೆ ಗೌರವನೂ ಕೂಡ ಹೆಚ್ಚಾಗಿದೆ. ನಾನು 1972ರಲ್ಲಿ ಮೊದಲು ನಾನು ವಿದ್ಯಾರ್ಥಿ ಜೀವನ ಮುಗಿದ ಕೂಡಲೇ ನಾನು ಒಬ್ಬ ಸಹಕಾರಿಯಾಗಿ ಬಂದಂತವ್. ನಾನು ಅಲ್ಲಿಂದ ಇಲ್ಲಿನವರೆಗೂ ಸಹಕಾರಿ ರಂಗದಲ್ಲಿ ನಾನು ಹಿಂದೆ ತಿರುಗಿ ನೋಡೇ ಇಲ್ಲ ನಾನು. ನಿಜ ಸರ್, ಆದ್ರೆ ಮಾತಿನಿಂದಾಗಿಯೇ ನಿಮಗೆ ಸಿಗಬೇಕಾದ ಕೆಲ ಅವಕಾಶಗಳು ಕೈ ತಪ್ಪಿಡ್ತಾ ಅಂತ ಹೇಳಿ ನಿಮ್ಮ ಅನುಯಾಯಿಗಳು, ಅಭಿಮಾನಿಗಳು ಕೂಡ ಬೇಸರಿಸಿಕೊಳ್ತಾ ಇದ್ದಾರೆ. ನೀವೇ ಹೇಳಿದಾಗ ಅಧಿಕಾರದ ಹಿಂದೆ ನೀವು ಹೋಗ್ಲಿಲ್ಲ. ಅದಕ್ಕೆ ಉದಾಹರಣೆ 70-75ನೇ ವಯಸ್ಸಿನಲ್ಲಿ ನೀವು ಮೊದಲ ಬಾರಿಗೆ ಸಚಿವರಾಗ್ತೀರಿ, ಅದು ಕೂಡ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ದೇವೇಗೌಡರು ಎಷ್ಟು ವರ್ಷ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಎಷ್ಟು ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ರು ಹೇಳಿ. ಹಾಗೇನೆ ಕುಮಾರಸ್ವಾಮಿ ಎಷ್ಟು ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ರು. ಎಷ್ಟು ವರ್ಷ ನಾವು ಅಧಿಕಾರದಲ್ಲಿ ಇದ್ದೇವೆ ಅನ್ನತಕ್ಕಂಥದ್ದು ಮುಖ್ಯ ಅಲ್ಲ. ನಾವು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಜನಪರವಾಗಿ ಏನ್ ಮಾಡಿದ್ದೇವೆ ಅಂತಕ್ಕಂಥದ್ದು ಮುಖ್ಯ. ಸರಿ, ಬೇರೆ ರಾಜಕಾರಣಿಗಳು ಅಧಿಕಾರಕ್ಕೋಸ್ಕರ ಸೇಫ್ ಗೇಮ್ ಆಡ್ತಾರೆ. ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳೋ ಸಲುವಾಗಿ ಕೆಲವೊಂದ್ಸತಿ ಸಿದ್ಧಾಂತದಲ್ಲೂ ಕೂಡ ಕಾಂಪ್ರಮೈಸ್ ಆಗ್ತಾರೆ. ರಾಜಣ್ಣ ಅವ್ರು ಯಾಕೆ ಸೇಫ್ ಗೇಮ್ ಆಡ್ತಾ ಇಲ್ಲ ಅಂತ? ನೋಡಿ, ಸೇಫ್ ಗೇಮ್ ಅಂತ ಆಡೋರು ಯಾರಿದ್ದಾರೆ? ದೋಸ್ ಆರ್ ಆಲ್ ದಿ ಹಿಪೋಕ್ರೇಟ್ಸ್. ಅವ್ರು ರಾಜಕಾರಣದಲ್ಲೂ ಇದ್ದಾರೆ, ಅಧಿಕಾರದಲ್ಲಿದ್ದಾರೆ, ನಿಜ ಜೀವನದಲ್ಲೂ ಕೂಡ ಇದ್ದಾರೆ. ಹಾಗಂದಾಕ್ಷಣ ನಾವು ಅವರಂಗೆ ನಾವು ಇರಬೇಕು ಅಂತಕ್ಕಂಥದ್ದಲ್ಲ. ನಾವು ನಮ್ಮ ತನವನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ನಮ್ಮ ರಾಜಕಾರಣ ಇರ್ಬೋದು, ನಮ್ಮ ಜೀವನ ಇರ್ಬೋದು, ಎಲ್ಲವೂ ಕೂಡ ನಮ್ಮ ತನವನ್ನ ಉಳಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ನಡವಳಿಕೆಗಳು ಕೂಡ ಇರಬೇಕು. ನಿಮ್ಮತನ ಅಂದ್ರೆ ಏನು ಸರ್? ಇತ್ತೀಚಿನ ರಾಜಕೀಯ ಈ ಚದುರಂಗದಾಟದಲ್ಲಿ ರಾಜಣ್ಣ ಅವರ ವೈಯಕ್ತಿಕವಾದ ಗೇಮ್ ಪ್ಲಾನ್ ಯಾವ ರೀತಿಯಾಗಿರುತ್ತೆ? ರಾಜಣ್ಣ ಅವರ ಕೈಂಡ್ ಆಫ್ ಪಾಲಿಟಿಕ್ಸ್ ಯಾವುದು ಅಂತ ನಿಮಗೆ ರಾಜಕಾರಣದಲ್ಲಿ ನಡೀತಕ್ಕಂಥದ್ದನ್ನ ಹೇಳ್ಬೇಕಂದ್ರೆ, ಎಲ್ಲರೂ ಅಂತ ನಾನು ಹೇಳೋದಿಲ್ಲ, ಬಹುತೇಕರು ಮನಸ್ಸಿನಲ್ಲಿ ಒಂದು ಇಟ್ಕೊಂಡಿರ್ತಾರೆ ವಿಚಾರ, ಬಾಯಿನಲ್ಲಿ ಒಂದು ಹೇಳ್ತಾರೆ, ಮತ್ತೆ ಕೃತಿನಲ್ಲಿ ಇನ್ನೊಂದು ಮಾಡ್ತಾರೆ. ಇದು ಮೂರು ತರ ಇರ್ತವೆ. ಮನಸ್ಸಿನಲ್ಲಿ ಇದ್ದಂಥದ್ದನ್ನ ಬಾಯಲ್ಲಿ ಹೇಳ್ತಕ್ಕಂಥದ್ದೆಲ್ಲ, ಬಾಯಲ್ಲಿ ಏನು ವ್ಯಕ್ತಪಡಿಸ್ತಾರೆ ಅದು ಕೃತಿನಲ್ಲೂ ಮಾಡ್ತಕ್ಕಂಥ ರಾಜಕಾರಣಿಗಳು ಬಹಳ ವಿರಳ. ಸೊ ನೀವು ಮೂರರಲ್ಲೂ ಕೂಡ ಏಕತೆಯನ್ನ ನಾನು ಮೂರಲ್ಲೂ ಏಕತೆಯನ್ನ ಕಾಪಾಡಿಕೊಂಡಿದ್ದೇನೆ ಅಂತಕ್ಕಂಥದ್ದು ನಾನು ಸತ್ಯವಾಗಿ ಯಾರ ಮುಂದೆ ಬೇಕಾದ್ರೂ ಧೈರ್ಯವಾಗಿ ಹೇಳಬಲ್ಲೆ.
ಸರಿ ಸರ್, ಈಗ ನಾನು ಆಗ್ಲೇ ಹೇಳಿದೆ ಪೆಟ್ಟು ಬಿದ್ದಿರುವ ಹುಲಿ ಅಂತ ಹೇಳಿ, ಮತ್ತೊಮ್ಮೆ ಹುಲಿ ಗರ್ಜಿಸಬೇಕು ಅಂದ್ರೆ ಸಚಿವ ಸಂಪುಟಕ್ಕೆ ಮತ್ತೆ ಎಂಟ್ರಿ ಕೊಡಬೇಕು ಅನ್ನೋದು ನಿಮ್ಮ ಅಭಿಮಾನಿಗಳು, ಅನುಯಾಯಿಗಳು, ನಿಮ್ಮ ಕ್ಷೇತ್ರದ ಮತದಾರರ ಸಹಜವಾದ ಒಂದು ನಿರೀಕ್ಷೆ ಇರುತ್ತೆ. ಈಗ ಅದಕ್ಕೆ ಪೂರಕವಾಗಿ ಕ್ಯಾಬಿನೆಟ್ ಶಫಲ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪುನಾರಚನೆ, ರಾಜಣ್ಣ ಅವ್ರ ಎಂಟ್ರಿ ಪಡಿಬೇಕು ಅಂತ ಹೇಳಿ ಪರಮೇಶ್ವರ್ ಅವರೇ ಇಂಡೈರೆಕ್ಟ್ ಆಗಿ ಹೇಳಿಕೆಯನ್ನ ನೀಡಿರೋದು, ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಮತ್ತೊಮ್ಮೆ ರಾಜಣ್ಣ ಅವರು ಮಿನಿಸ್ಟರ್ ರಾಜಣ್ಣ ಆಗೋ ಸಮಯ ಹತ್ತಿರ ಇದೆಯಾ ಅಂತ ಹೇಳಿ. ನಾನು ನನ್ನ ಜೀವನದಲ್ಲಿ ಯಾವತ್ತೂ ಅಧಿಕಾರವನ್ನ ಹುಡುಕೊಂಡು ಹೋದವನೇ ಅಲ್ಲ. ನಾನು ಹಾಗೆ ಅಧಿಕಾರ ಹುಡುಕೊಂಡು ಹೋಗ್ಬೇಕು ಅಂತ ಇದ್ದಿದ್ರೆ 78ರಲ್ಲೇ ನಾನು ಶಾಸಕ ಇರ್ತಾ ಇದ್ದೆ. ನಮಗೆ ಆಗಿನ ಇದರಲ್ಲಿ ಏನಂದ್ರೆ ನಮ್ಮ ಜೊತೆಲಿದ್ದಂತ ಲೀಡರ್ಗಳು ನಮ್ಮ ಜಿಲ್ಲೆನಲ್ಲಿ ನಮಗೆ ಹೆಚ್ಚು ಗೌರವ ಕೊಡ್ತಾ ಇದ್ರು. ಎಲ್ಲ ಪಾರ್ಟಿಯವರು ನಮ್ಮನ್ನ ಪ್ರೀತಿಸ್ತಾ ಇದ್ರು. ಹಾಗಾಗಿ ನಮಗೆ ಈ ರಾಜಕೀಯ ಅಧಿಕಾರದ ಮಹತ್ವ ನಮಗೆ ಅಷ್ಟೊಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಹಿಂದೆ ಬಿದ್ದುಬಿಟ್ಟೆ. ಹಾಗಾಗಿ ನಾನು ರಾಜಕೀಯ ಅಧಿಕಾರ ಪಡಿಲೇಬೇಕು, ನಾನು ಆಗ್ಲೇಬೇಕು ಅಂದಿರೋ ಆ ದಶಕಗಳಲ್ಲೇ ಇರ್ತಾ ಇದ್ದೆ. ಅದರಿಂದ ನಾವೆಲ್ಲ ಅಲ್ಪತೃಪ್ತರು. ನಾವು ಯಾರೋ ಬಂದು ರಾಜಕೀಯದಲ್ಲಿರೋರು MLAನೋ MP ನೋ ಬಂದು ಮನೆಗೆ ಬಹಳ ಪ್ರೀತಿಯಿಂದ ಮಾತಾಡ್ಬಿಟ್ರೆ ಆಯ್ತು ದಿನ ಇರುವಾಗಪ್ಪ ಅಂತ ಹೇಳ್ತಾ ಇದ್ದಂತ ಮನಸ್ಥಿತಿ ಇತ್ತಾಗ. ರಾಜಕೀಯ ಅಧಿಕಾರ ಅಂತಕ್ಕಂಥದ್ದು ಬಹಳ ಜನ ನೀವು ಹೇಳ್ತಿರ್ತೀರಿ ಪವರ್ ಈಸ್ ಪಾಯ್ಸನ್ ಅಂತ. ಆ ಪಾಯ್ಸನ್ ಅನ್ನ ಪ್ರಾಣ ಕಳೆಯಲಿಕ್ಕೂ ಉಪಯೋಗ ಮಾಡ್ತಾರೆ, ಪ್ರಾಣ ಉಳಿಸ್ಲಿಕ್ಕೂ ಉಪಯೋಗ ಮಾಡ್ತಾರೆ. ಈಗ ಪಾಯ್ಸನ್ ಇಂದಾನೆ ತಾನೇ ನೀವು ಕ್ಯಾನ್ಸರ್ ಮೆಡಿಸಿನ್ ಮಾಡೋದು, ಕ್ಯಾನ್ಸರ್ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ಗೆ ಅದನ್ನ ತಾನೇ ಉಪಯೋಗಿಸೋದು. ಮತ್ತೆ ಹಾಗಾಗಿ ಅಧಿಕಾರ ಅಂತಕ್ಕಂಥದ್ದನ್ನ ದುರ್ಬಳಕೆ ಮಾಡತಕ್ಕಂಥದ್ದು, ಅಧಿಕಾರವನ್ನ ಸ್ವಾರ್ಥಕ್ಕೆ ಬಳಸ್ತಕ್ಕಂಥದ್ದು ಮಾಡಿದಾಗ ರಾಜಕಾರಣಿಗಳಿಗೆ ಶ್ರೇಯಸ್ಸು ಮತ್ತೆ ಯಶಸ್ಸು ಇರೋದಿಲ್ಲ. ಹಾಗಾಗಿ ಅದನ್ನು ಒಳ್ಳೆತನಕ್ಕೆ ಬಳಸಿದ್ರೆ ಯಶಸ್ಸು ಇರ್ತದೆ, ಶ್ರೇಯಸ್ಸು ಇರುತ್ತೆ. ನಿಜ. ನಿಮ್ಮ ಇತ್ತೀಚಿನ ಹೇಳಿಕೆ ಮತ್ತೊಮ್ಮೆ ಚರ್ಚೆಗೆ ಬಂದಿದೆ ಸರ್, ಏನೋ ಪಾಸಿಟಿವ್ ವೇ ಆಲ್ಸೋ. ಯಾರು ಶಫಲ್ ಮಾಡ್ತಾರೆ ಅವರೇನೆ ಮುಂದಿನ ಮುಖ್ಯಮಂತ್ರಿ ಅನ್ನೋ ಅರ್ಥದ ನಿಮ್ಮ ಮಾತು, ಅದು ಸಹಜ ಕೂಡ. ನೀವೇನು ರಾಕೆಟ್ ಸೈನ್ಸ್ ಹೇಳಲಿಲ್ಲ, ಸಹಜವಾಗಿ ರಾಜಕೀಯದಲ್ಲಿ ಏನ್ ನಡೆಯುತ್ತೆ ಅದನ್ನ ಹೇಳಿದಿರಿ. ಬಟ್ ನನಗಿರೋ ಕುತೂಹಲ, ಹಾಗೆ ಜನರಿಗಿರೋ ಕುತೂಹಲ, ಯಾರು ಶಫಲ್ ಮಾಡಿದ್ರೆ ರಾಜಕಾರಣಿಯಾಗಿ ಮತ್ತೊಮ್ಮೆ ಮಿನಿಸ್ಟರ್ ಆಗ್ಲಿಕ್ಕೆ ರಾಜಣ್ಣ ಅವ್ರಿಗೆ ಅವಕಾಶ ಸಿಗುತ್ತೆ? ಸಿದ್ದರಾಮಯ್ಯ ಅವ್ರು ಶಫಲ್ ಮಾಡಿದ್ರೇನ ಅಥವಾ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಶಫಲ್ ಆದ್ರೇನ? ನೋಡಿ, ನಾನು ಇತ್ತೀಚೆಗೆ ಹೇಳಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ರೀಶಫಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ನೀವೇ ಎಲ್ಲ ಹೇಳ್ತಾ ಇದ್ರಿ. ಮತ್ತೆ ಇನ್ನೊಬ್ರು ಹೇಳ್ತಾ ಇದ್ರು ಮುಖಂಡರು ರೀಶಫಲ್ ಇಲ್ಲ ಅಂತ ಹೇಳ್ತಾ ಇದ್ರು. ಇದೇವೋ ಇಲ್ವೋ ಅಂತಕ್ಕಂಥ ಪ್ರಶ್ನೆಗೆ ನಾನು ನಮ್ಮ ಸ್ನೇಹಿತರಿಗೆ ಉತ್ತರ ಹೇಳಿದ್ದು, ನೋಡಪ್ಪ, ಸಿದ್ದರಾಮಯ್ಯನವರು ಏನಾದರೂ ರೀಶಫಲ್ ಮಾಡಲಿಕ್ಕೆ ಹೈಕಮಾಂಡ್ ಅವರು ಅವಕಾಶ ಕೊಟ್ಟರೆ ಅವರೇ ಇರ್ತಾರೆ. ಅವರು ರೀಶಫಲ್ ಮಾಡಲಿಕ್ಕೆ ಅವಕಾಶ ಕೊಡದೇ ಇದ್ರೆ ರಾಜಕೀಯ ಸ್ಥಿತ್ಯಂತರಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ತವೆ ನಡವಳಿಕೆಗಳು ಅಂತ ಹೇಳಿದ್ದೀನಿ. ಅದೇನಾಗ್ತದೆ ಏನ್ ಬಿಡುತ್ತೆ ಅಂತೇಳಿ ಊಹೆಗೆ ಈಗಲೇ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ ಕೇಸ್ DK ಶಿವಕುಮಾರ್ ಅವರ ನೇತೃತ್ವದಲ್ಲೇನೆ ಶಫಲ್ ಆಗುವಂತ ಪರಿಸ್ಥಿತಿ ಬಂದ್ರೆ, ಸ್ಥಿತ್ಯಂತರಗಳು ಅದಕ್ಕೆ ಪೂರಕವಾಗಿ ಆದ್ರೆ, ರಾಜಣ್ಣ ಅವರಿಗೆ ಮತ್ತೊಮ್ಮೆ ಕ್ಯಾಬಿನೆಟ್ಗೆ ಎಂಟ್ರಿ ಆಗ್ಲಿಕ್ಕೆ ಅವಕಾಶಗಳು ವಿರಳ ಅಂತ ಹೇಳಿ ಮಾತನಾಡ್ತಿದ್ದಾರೆ. ನಿಜ? DK ಶಿವಕುಮಾರ್ ಶಫಲ್ ಮಾಡಕ್ಕೆ ಅವ್ರು ಮುಖ್ಯಮಂತ್ರಿನೇ ಆಗಿಲ್ವಲ್ಲ. ಆದ್ರೆ ಮಂತ್ರಿಮಂಡಲ ಫಾರ್ಮೇಶನ್ ಅದು. ನೀವು ಒಳಗ್ ಹೋಗ್ತೀರಾ ಅನ್ನೋದು ಪ್ರಶ್ನೆ. ನಾನು ಒಳಗ್ ಹೋಗ್ತೀನೋ ಬಿಡ್ತೀನೋ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನೇರವಾಗಿ ಪ್ರಶ್ನೆ ಕೇಳ್ತೀನಿ ಸರ್, ರಾಜಣ್ಣ ಅವ್ರಿಗೂ DK ಶಿವಕುಮಾರ್ ಅವ್ರಿಗೂ ಸರಿ ಹೊಂದೋದೇ ಇಲ್ಲ ಅಂತ ಹೇಳಿ ಅನೇಕರು ಮಾತನಾಡ್ತಾರೆ. ಅನೇಕ ಪ್ರಸಂಗಗಳು ಕೂಡ ಅದಕ್ಕೆ ಪೂರಕವಾಗಿ ನಡೆದು ಹೋಯ್ತು. ನಿಜಾನ DK ಶಿವಕುಮಾರ್ ಅವ್ರಿಗೂ ರಾಜಣ್ಣ ಅವ್ರಿಗೂ ಎಣ್ಣೆ ಸಿಕ್ಕೆಕಾಯಿ ಸಂಬಂಧ? ನನಗೂ DK ಶಿವಕುಮಾರ್ ಅವ್ರಿಗೂ ಯಾವುದೇ ವೈಯಕ್ತಿಕ ವಿರೋಧಾಭಾಸಗಳು ಇಲ್ಲ. ಕೆಲವೊಮ್ಮೆ ಸೈದ್ಧಾಂತಿಕವಾಗಿ ನಮಗೂ ಅವ್ರಿಗೂ ವ್ಯತ್ಯಾಸ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಹಾಗಾಗಿ ಯಾವಾಗಲೂ ಕೂಡ ಯಾವುದೇ ಮನುಷ್ಯ ನಮ್ಮಲ್ಲಿ ಯಾರೇ ಆಗ್ಲಿ, ಅವ್ನು ಬಡವ ಇರಲಿ, ಬಲ್ಲಿದ ಇರಲಿ, ಅಧಿಕಾರದಲ್ಲಿ ಇಲ್ಲದೆ ಇರಲಿ, ಅವನಿಗೆ ನಾವು ಗೌರವಯುತವಾಗಿ ಮಾತಾಡ್ತಾರೆ, ಅವರು ನಮಗೆ ಗೌರವ ಕೊಡ್ತಾರೆ. ನಾವು ಅವ್ರಿಗೆ ಗೌರವ ಕೊಡದೇ ಇದ್ರೆ ಅವನ್ಯಾಕೆ ನಮಗೆ ಗೌರವ ಕೊಡ್ತಾರೆ? ನಾವ್ಯಾಕೆ ಗೌರವ ನಿರೀಕ್ಷೆ ಮಾಡಬೇಕು? ಆ ರೀತಿ ವಾತಾವರಣ ಅಷ್ಟೇ. ಅಂದ್ರೆ DK ಶಿವಕುಮಾರ್ ಅವರ ರಾಜಕೀಯ ನಡವಳಿಕೆಗಳಲ್ಲಿ ಇನ್ನೂ ಸುಧಾರಣೆ ಆಗಬೇಕು ಅನ್ನೋದು ನಿಮ್ಮ ಅನುಭವ, ಹಾಗೆ ಹಿರಿತನದ ಅಬ್ಸರ್ವೇಷನ್? ನನ್ನ ಅನುಭವ, ನನ್ನ ಹಿರಿತನದಲ್ಲ, ಜನ ಹೇಳ್ತಕ್ಕಂಥದ್ದು ಬದಲಾವಣೆಗಳು ಆಗಬೇಕು ಅಂತೇಳಿ. DK ಶಿವಕುಮಾರ್ ಅವರ ನಡವಳಿಕೆಯಲ್ಲಿ ನಾನು ಹೇಳ್ತಕ್ಕಂಥದ್ದಲ್ಲ, ಜನರ ಆ ರೀತಿಯ ನಿರೀಕ್ಷೆ.